point, count for 1. 4, 2, 3, 4, 2, 3, 4. All Panjais. 4, 3, 2, 3. Check. Right side elbow. Left hand, count for 1. 4, 3, 2, 3, 4, 2. All. 4, 3, 4. Check. Right elbow, count for 1 left hand. 4, 2, 3, 4, 2, 3. All. 4, 3, 2, 3, 4. Back. 3 points. Left hand, count for 1. 4, 3, 2, 3, 4, 2. Come on, please. 4. ಎಷ್ಟು ಚೆನ್ನಾಗಿ ಈ ವಿದ್ಯೆಯನ್ನ ಕಲ್ತಿದ್ದಾರೆ. ಅವರ ಶಕ್ತಿ ಪ್ರದರ್ಶನವನ್ನ ಎಲ್ಲರೂ ಪ್ರೋತ್ಸಾಹಿಸಿ. ಪ್ರತೀಕ ಕಿತ್ತೂರು ರಾಣಿ ಚೆನ್ನಮ್ಮ ಬೆಳಗಾವಿ ಜಿಲ್ಲೆಯ ಹೆಮ್ಮೆ, ಕರ್ನಾಟಕ ರಾಜ್ಯದ ಹೆಮ್ಮೆ, ಭಾರತ ದೇಶದ ಅಗ್ರಗಣ್ಯ ಮಹಿಳೆಯರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ಮೊದಲನೇದಾಗಿ ತೆಗೆದುಕೊಳ್ತಾರೆ. ಆ ಹೆಮ್ಮೆಯ ಜಿಲ್ಲೆಯಲ್ಲಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಗೃಹ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಅಕ್ಕಾ ಪಡೆಗೆ ಒಂದು ವಿದ್ಯುಕ್ತವಾಗಿ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾ SP ಅವರು ಭಾಗವಹಿಸಿದ್ದಾರೆ. ನಮ್ಮ ಬೆಳಗಾವಿ ಕಮಿಷನರೇಟ್ನ ನಮ್ಮ ಕಮಿಷನರ್ ಸಾಹೇಬರಿದ್ದಾರೆ. ನಮ್ಮ ಇಲಾಖೆಯ ಉಪನಿರ್ದೇಶಕರಾದಂಥ ಚೇತನ್ ಅವರು ಮತ್ತು ಈ ಒಂದು ಅಕ್ಕಾ ಪಡೆಗೆ ಇಡೀ ರಾಜ್ಯಾದ್ಯಂತ ನಮಗೆ ಅಕ್ಕಾ ಪಡೆಯ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇರುವಂಥ ಬೀದರ್ ಜಿಲ್ಲಾ SP ಅವರ ವೈಫ್ ಕೂಡ ಶ್ರೀಮತಿಯವರಾದಂಥ ಶೈನಿಯವರು ಕೂಡ ನಮ್ಮ ಜೊತೆ ಇದ್ದಾರೆ. ಇಲಾಖೆಯ ಗೃಹ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಎಲ್ಲ ನಮ್ಮ ಸಿಬ್ಬಂದಿಗಳೇ, ಮಾಧ್ಯಮದ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ. ಮೊದಲನೇದಾಗಿ ಬೀದರ್ ಜಿಲ್ಲೆಯಿಂದ ಬಂದಂಥ ಎಲ್ಲ ನನ್ನ ಅಕ್ಕಾ ಪಡೆಯ ಅಕ್ಕ ತಂಗಿಯರಿಗೆ ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ತಮ್ಮ ಧೈರ್ಯ, ತಮ್ಮ ಸಾಹಸ, ತಮ್ಮ ಉತ್ಸಾಹ ಇಡೀ ರಾಜ್ಯಕ್ಕೆ ಪ್ರೇರಣೆ ಆಗುತ್ತೆ ಅನ್ನೋದನ್ನು ನಾನಿಲ್ಲಿ ಬಹಳಷ್ಟು ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಮಾಧ್ಯಮದವರ ಮುಖಾಂತರ ನನ್ನ ಬೆಳಗಾವಿ ಜಿಲ್ಲೆಯ ಎಲ್ಲ ಮಹಿಳೆಯರಿಗೆ, ಮಕ್ಕಳಿಗೆ ಒಂದು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಇವತ್ತು ಜಿಲ್ಲೆಯಾದ್ಯಂತ ನಮ್ಮ ಮಹಿಳೆಯರು, ಮಕ್ಕಳು ಸುರಕ್ಷಿತವಾಗಿರಬೇಕು ಅನ್ನುವಂಥ ಒಂದೇ ಒಂದು ಕಾರಣದಿಂದ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಗೃಹ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. ಅದರಲ್ಲಿ ಮುಂದುವರೆದಂಥ ಭಾಗ ಈ ಅಕ್ಕಾ ಪಡೆ. ಅಕ್ಕಾ ಪಡೆ ಅಂದರೆ ಏನು, ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮ ಅಕ್ಕಾ ಪಡೆಯ ಏನು ಟ್ರೈನಿಂಗ್ ಹೊಂದಿದಂಥ ಸಿಬ್ಬಂದಿಗಳಿದ್ದಾರೆ, ಇವರು ಗಸ್ತು ತಿರುಗ್ತಾರೆ. ಸಾರ್ವಜನಿಕ ಸ್ಥಳ ಅಂತಂತಂದ್ರೆ ಜಾತ್ರೆಗಳಿರಬಹುದು, ಮಾಲ್ ಇರಬಹುದು, ಬಸ್ ಸ್ಟ್ಯಾಂಡ್ ಇರಬಹುದು, ರೈಲ್ವೆ ಸ್ಟೇಷನ್ಗಳಿರಬಹುದು, ಮದುವೆ, ಸುಮಾರು ಈಗ ಮದುವೆ ಆಗ್ತಾ ಇರುತ್ತೆ, ಅಲ್ಲಿ ಹೋಗ್ತಾ ಇರಬಹುದು, ಲೇಡೀಸ್ ಹಾಸ್ಟೆಲ್ಗಳಿರಬಹುದು, ಶಾಲಾ ಕಾಲೇಜುಗಳಿಗೆ ಹೋಗೋದ್ರ ಮುಖಾಂತರ ಮಹಿಳೆಯರಿಗೆ ಒಂದು ಧೈರ್ಯ, ಒಂದು ಆಸರೆ, ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಅಕ್ಕಾ ಪಡೆ ಮಾಡುತ್ತೆ. ಆದರೆ ಅಕ್ಕಾ ಪಡೆಯ ಏನು ಒಂದು ಉದ್ದೇಶ ಸಫಲ ಆಗಬೇಕು ಅಂತಂದರೆ ಅದು ನಾಗರಿಕ ಸಮಾಜ ಮತ್ತು ಅದರಲ್ಲೂ ನನ್ನ ಮಾಧ್ಯಮದ ಎಲ್ಲ ಸಹೋದರರ ಸಹಕಾರ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಬಹಳಷ್ಟು ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದು ಹೇಗೆ ಕಾಮನ್ ಸೆನ್ಸ್ ಇರುವಂಥವ್ರನ್ನ, ಯಾಕಂದರೆ ಭಾಳಷ್ಟು ಅಳೆದು ತೂಗಿ ನೋಡಿ ಇವರನ್ನ ನಾವು ತೆಗೆದುಕೊಂಡಿದ್ದೀವಿ. ಹೋಮ್ ಗಾರ್ಡ್ಸ್ದಲ್ಲಿ ಟ್ರೈನಿಂಗ್ ತಗೊಂಡಂಥವ್ರನ್ನ 4 ಜನರನ್ನ ನಾವು ಅಕ್ಕಾ ಪಡೆಗೆ ತಗೊಂಡಿದ್ದೀವಿ. ಜೊತೆಲಿ 2 ಮಹಿಳಾ ಪೊಲೀಸರು ಇರ್ತಾರೆ, ಒಬ್ಬರು ಕಾನ್ಸ್ಟೇಬಲ್ ಆಸ್ ಅ ಡ್ರೈವರ್ ಅಂತ ಇರ್ತಾರೆ. ಟೋಟಲ್ ಆಗಿ 7 ಸಿಬ್ಬಂದಿಗಳು ಒಂದು ದಾರಿಯಲ್ಲಿ ಇರ್ತಾರೆ. ಮೇಡಮ್, ಹಿಂದೆ ಚೆನ್ನಮ್ಮ ಪಡೆ ಇತ್ತು, ಅದಕ್ಕೆ ವ್ಯತ್ಯಾಸ ಇದೆ, ಅದು ಸೇಮ್ ನೋಡಿ. ಚೆನ್ನಮ್ಮ ಪಡೆ ಅಂತ ಒಂದ್ ಕಡೆ ಇತ್ತು, ಓಬವ್ವ ಪಡೆ ಅಂತ ಒಂದ್ ಕಡೆ ಇತ್ತು, ಬೇರೆ 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 ಹೆಸರಿತ್ತು. ಅವರ ಕೆಲಸ ಮಾಡುವಂತ ನೇಚರ್ ಕೂಡ ಬೇರೆ ಬೇರೆ ಆಗಿತ್ತು.
ಈಗ ನಿರ್ದಿಷ್ಟವಾಗಿ ಇವ್ರಿಗೆ ಏನು ಕೆಲಸ ಅನ್ನೋದನ್ನ ನಾವು ಒಂದು ಇದರಲ್ಲಿ ತೆಗೆದುಕೊಂಡು ಬಂದಿದ್ದೇವೆ. ಸಾರ್ವಜನಿಕ ಸ್ಥಳಗಳಲ್ಲಿ ಪೊಲೀಸ್ ಸ್ಟೇಷನ್, ರೈಲ್ವೆ ಸ್ಟೇಷನ್ ಇರಬಹುದು, ಬಸ್ ಸ್ಟಾಪ್ ಇರಬಹುದು, ಕಾಲೇಜ್ ಇರಬಹುದು, ಮಹಿಳಾ ಕಾಲೇಜ್ ಇರ್ಬೋದು, ಮಹಿಳಾ ಹಾಸ್ಟೆಲ್ಗಳಿರ್ಬೋದು, ಎಲ್ಲ ಸ್ಕೂಲ್, ಪ್ರೈಮರಿ ಸ್ಕೂಲ್ ಇರ್ಬೋದು, ಹೈಸ್ಕೂಲ್ಗಳಿರಬಹುದು, ಪ್ರತಿ ಮಾಲ್ಗಳಿರಬಹುದು, ಸಿನಿಮಾ ಥಿಯೇಟರ್ ಹತ್ರ ಇರಬಹುದು. ಸೊ ಪ್ರತಿಯೊಂದು ಕಡೆನೂ ಕೂಡ ಅಕ್ಕಾಪಡೆ ಓಡಾಡುತ್ತೆ. ಜೊತೆಯಲ್ಲಿ ಹೆಲ್ಪ್ ಲೈನ್ ಕೊಟ್ಟಿದ್ದೀವಿ. 181 ಪೊಲೀಸ್ ಇಲಾಖೆಯಿಂದ ಹೆಲ್ಪ್ ಲೈನು, 1098 ನಮ್ಮ ಇಲಾಖೆಯಿಂದ ಹೆಲ್ಪ್ ಲೈನ್ ಕೊಟ್ಟಿದ್ದೀವಿ. ಯಾರೇ ಫೋನ್ ಮಾಡಿದ್ರು 5 ನಿಮಿಷದ ಒಳಗಡೆ ನಾವು ರೆಸ್ಕ್ಯೂ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಭಾಳಷ್ಟು ಮಾಡರ್ನೈಸ್ಡ್ ಆಗಿ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದು ಬರೀ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಷ್ಟೇ ಅಲ್ಲ, ಗೃಹ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಇಬ್ಬರು ಜೊತೆ ಕೂಡಿ ಮಾಡ್ತಾ ಇದ್ದೀವಿ. ಈ ಎಲ್ಲ ಸಿಬ್ಬಂದಿಗಳಿಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಪೇಮೆಂಟ್ನ ಮಾಡುತ್ತೆ ಎವ್ರಿ ಮಂತ್. ಜೊತೆಯಲ್ಲಿ ಏನು 2 ಸಿಬ್ಬಂದಿಗಳನ್ನು ಮತ್ತು ಒಬ್ಬ ಡ್ರೈವರ್, ಪೊಲೀಸ್ ಕಮ್ ಡ್ರೈವರ್ನ ಏನು ಕೊಟ್ಟಿರ್ತಾರೆ, ಅದಕ್ಕೆ ಗೃಹ ಇಲಾಖೆ ಪೇಮೆಂಟ್ ಈಗ ಅದೇ ಇದು ಬಜೆಟ್ ಅಧಿವೇಶನ ಆಗಿದೆ. ಇಂಥ ಸಮಯದಲ್ಲಿ ಕೆಲವೊಂದು ಸಚಿವರು ಶಾಸಕರ ವಿದೇಶ ಪ್ರವಾಸ ಇಲ್ಲ, ಯಾರು ವಿದೇಶ ಪ್ರವಾಸ ಮಾಡೋದು ನನ್ನ ಗಮನಕ್ಕಂತೂ ಬಂದಿಲ್ಲ. ಇವತ್ತಿಂದ ಪ್ರವಾಸ ಮಾಡ್ತಾ ಇದ್ದಾರೆ 30 ಜನ ಶಾಸಕರು, 6 ಜನ MLCಗಳು ಹೋಗ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಒಂದು ಕಿಂಚಿತ್ತೂ ಗೊತ್ತಿಲ್ಲ. ತಾವು ನೋಡ್ತಾ ಇದ್ರಿ ಬೆಳಗ್ಗೆಯಿಂದ ಕೆಲಸ ಟಿವಿ ನೋಡ್ಲಿಕ್ಕೆ ಬಹಳಷ್ಟು ಕಡಿಮೆ ಸಿಕ್ಕುತ್ತೆ. ಏನು ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ ಬರುತ್ತೋ ಅಷ್ಟೇ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಖಾಲಿ ಸಂದರ್ಭದಲ್ಲಿ. ಬಟ್ ಆ ರೀತಿ ಇಲ್ಲ ಅಂತ ನನಗೆ ಅನ್ಸುತ್ತೆ. ಮೇಡಮ್, ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಏನಾದರೂ ಇದೆಯಾ? ನೋಡಿ, ಏನೇ ಚರ್ಚೆ ಇದ್ರೂ ಕೂಡ ಅದು ದೆಹಲಿ ಮಟ್ಟದಲ್ಲಿ. ರಾಜ್ಯದಲ್ಲಿ ಚರ್ಚೆ ಮಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಏನು ಡೆಲ್ಲಿ ಹೈಕಮಾಂಡ್ ಏನು ಹೇಳ್ತಾರೆ ಆ ರೀತಿ ನಡ್ಕೊಳ್ಳೋದು ನಮ್ಮ ಕರ್ತವ್ಯ. DK ಶಿವಕುಮಾರ್ ಹೇಳಿದ್ದಾರೆ ಸಮಯ ಹತ್ತಿರ ಬಂದಿದೆ ಅಂತ ಹೇಳಿ ಚಂದ್ರರಾಜ್ ಅವರು ಮೊನ್ನೆ ಹೇಳಿದ್ದಾರೆ. ತಮ್ಮ ಹೇಳೋದಾಗ್ಲಿ, DK ಶಿವಕುಮಾರ್ ಸಾಹೇಬ್ರು ಹೇಳೋದಾಗ್ಲಿ, ಅದೆಲ್ಲ ಅವ್ರಿಗೆ ಬಿಟ್ಟಂತ ವಿಚಾರ ಅಂತ ಹೇಳಿದ್ದಾರೆ. ಈಗ ನಿಮ್ಮದೇ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಶ್ರೀರಾಮ್ ಪಾಲಿಯಲ್ಲಿ ಕಳೆದ 30 ವರ್ಷಗಳಿಂದ ಬೇಸಿಗೆ ಆರಂಭಕ್ಕೂ ನೀರಿನ ಸಮಸ್ಯೆ ಉದ್ಭವವಾಗುತ್ತೆ. ನಿಮಗೂ ಕೂಡ ಸಾಕಷ್ಟು ದೂರನ ಕೊಟ್ಟಿದ್ರಂತೆ. ಈಗ ಅವರು ಏಪ್ರಿಲ್ ಜಾತ್ರೆ ಇದೆ, ನಾವು ಬೇಗ ಕರೆಯೋದು ಕಷ್ಟ ಆಗ್ತದೆ ನಮಗೆ, ಪ್ರತಿಭಟನೆ ಬೇಸಿಗೆ ಬಂದ ತಕ್ಷಣ ಪ್ರತಿ ಊರಲ್ಲೂ ಕೂಡ ನೀರಿನ ಸಮಸ್ಯೆ ಆಗುತ್ತೆ. ಅದು ತಮಗೂ ಗೊತ್ತಿದೆ. 9 ತಿಂಗಳು ಬೆಳಗಾವಿಯಲ್ಲಿ ಮಳೆ ಆದರೂ ಕೂಡ ಕುಡಿಯೋ ನೀರಿಗೆ ಬರ ಅನ್ನೋದು ನಿಮಗೂ ಗೊತ್ತಿದೆ, ಅದು ನಮಗೂ ಗೊತ್ತಿದೆ. ಆ ರೀತಿ ಎಲ್ಲ ಇದ್ರೂ ಕೂಡ ಅದನ್ನು ಸರಿ ಮಾಡ್ತೀವಿ. ಮೇಡಮ್, ಬಾಗೇವಾಡಿ ಬಸ್ ನಿಲ್ದಾಣ ಒಂದು ಆಗಬೇಕು ಅಂತ ಒಂದು ಬೇಡಿಕೆ ಇತ್ತು ಜನರು. ಜಾಗ ಇಲ್ಲ ಅಂತ ಹೇಳಿ ಒಂದು ಇದಿದೆ. ತಾವೇನು ಇನಿಷಿಯೇಟಿವ್ ತಗೊಂತೀವಿ? ನನಗೂ ಕೂಡ ಬಹಳಷ್ಟು ಆಸೆ ಇದೆ. ಯಾಕಂತಂದ್ರೆ ಅದನ್ನ ಪಟ್ಟಣ ಪಂಚಾಯಿತಿ ಮಾಡಿದೆ. ಬಾಗೇವಾಡಿ ಪಟ್ಟಣ ಪಂಚಾಯಿತಿ ಮಾಡಿದೆ. ಇನ್ನು ಬೆಳಗಾವಿ ತಾಲೂಕಾ ಕೂಡ ಇನ್ಮೇಲೆ ಬೆಳಗಾವಿ ಗ್ರಾಮೀಣ ತಾಲೂಕಾ ಅಂತ ಅದನ್ನು ಪ್ರಪೋಸಲ್ ಕಳಿಸಿದ್ರೆ ಅದು ಕೂಡ ಆದಷ್ಟು ಬೇಗ ಅದು ಕೂಡ ಕ್ಲಿಯರ್ ಆಗಿದೆ. ನೀವು ಹೇಳಿದ ಹಾಗೆ ಬಾಗೇವಾಡಿಗೆ ಅತ್ಯಂತ ಅವಶ್ಯಕತೆ ಇರೋದು ಬಸ್ ಸ್ಟ್ಯಾಂಡ್. ಅಲ್ಲಿ ಬೆಲೆ ಗಗನಕ್ಕೇರಿದೆ. ನಾನೇ ಸ್ವಂತ ದುಡ್ಡನ್ನ ಕೊಟ್ಟು ಖರೀದಿ ಮಾಡಿ 1 ಎಕರೆ ಜಮೀನಲ್ಲಿ ಮಾಡೋಣ ಅಂತ ಅಂದ್ರೂ ಕೂಡ ಬೆಲೆ ಗಗನಕ್ಕೇರಿದೆ. ಮಾತುಕತೆ ಶುರು ಇದೆ, ನೋಡೋಣ. ಇದೇ ಬಾಗೇವಾಡಿ ಕೇಂದ್ರವಾಗಿ ಇಟ್ಕೊಂಡೆ ತಾಲೂಕು ಮಾಡೋದು ಪ್ರಸ್ತಾವನೆ ಬೆಳಗಾವಿ ಗ್ರಾಮೀಣ ತಾಲೂಕು ಅಂತ ಮಾಡ್ತೀವಿ. ಆ ಕೇಂದ್ರ ಈ ಕೇಂದ್ರ ಹೆಡ್ ಕ್ವಾರ್ಟರ್ಸ್ ಬೆಳಗಾವಿ ಇದ್ರೆ ಅನುಕೂಲ ಅನ್ನೋದು ನನ್ನ ಆಸೆ.